Hello everyone, welcome back to my channel NCRT series. Let's start with today's Hindu news analysis. First article, over 13 lakh evacuated as Yas races towards Odisha coastline. ಸೊ ಯಾಸ್ ಸೈಕ್ಲೋನ್ ಏನಿದೆ ಬೇ ಆಫ್ ಬೆಂಗಲಲ್ಲಿ ಆರಿಜಿನೇಟ್ ಆಗಿರುವಂಥ ಒಂದು ಸೈಕ್ಲೋನ್ ಇದು ಕೋಸ್ಟಲ್ ಡಿಸ್ಟ್ರಿಕ್ಟ್ಸ್ ಆಫ್ ಒಡಿಸ್ಸಾಗೆ ಜಾಸ್ತಿ ಎಫೆಕ್ಟ್ ಮಾಡ್ತಿರೋ ಕಾರಣ ಅಲ್ಲಿರುವಂತಹ ಥೌಸಂಡ್ಸ್ ಆಫ್ ಪೀಪಲ್ನ ಬೇರೆ ಪ್ಲೇಸ್ಗೆ ಎವ್ಯಾಕ್ಯುಯೇಟ್ ಮಾಡಿದ್ದಾರೆ ಟು ಅ ಸೇಫರ್ ಪ್ಲೇಸ್ಗೆ ಕಳಿಸಿದ್ದಾರೆ. ಸೊ ಯಾಸ್ ಏನಿದೆ ಇದು ಓಮನ್ ಕಂಟ್ರಿ ಕೊಟ್ಟಿರೋ ಒಂದು ಹೆಸರು, ಅದರ ಅರ್ಥ ಬಂದು ಟ್ರೀ ವಿತ್ ಅ ಫ್ರೆಗ್ರೆನ್ಸ್ ಅಂತ. ಮತ್ತು ಯಾಸ್ ಇದೆಯಲ್ಲ ಇದು ಟ್ರಾಪಿಕಲ್ ಸೈಕ್ಲಾನ್. ಐ ಎಕ್ಸ್ಪ್ಲೇನ್ ಇಟ್ ಅಗೇನ್ ವಾಟ್ ಈಸ್ ಟ್ರಾಪಿಕಲ್ ಸೈಕ್ಲಾನ್. ಇಫ್ ದಿಸ್ ಇಸ್ ಈಕ್ವೇಟರ್, ದಿಸ್ ಇಸ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಆ್ಯಂಡ್ ದಿಸ್ ಇಸ್ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. ಸೊ ಇವೆರಡು ಮಧ್ಯ ಒರಿಜಿನೇಟ್ ಆಗುವಂಥ ಸೈಕ್ಲೋನ್ನೇ ಟ್ರಾಪಿಕಲ್ ಸೈಕ್ಲೋನ್ ಅಂತ ಕರೀತಾರೆ. ಆ್ಯಂಡ್ ಈ ಇನ್ಫಾರ್ಮೇಷನ್ ಕೊಟ್ಟಿರೋರು ಯಾರು ಅಂದರೆ IMD. ಯಾರವರು? IMD, ಇಂಡಿಯನ್ ಮೆಟಿಲಾಜಿಕಲ್ ಡಿಪಾರ್ಟ್ಮೆಂಟ್. ಸೊ ವಿ ಶಿಲ್ ಸಿ ಅಬೌಟ್ IMD. ಸೊ IMD ಯಾವ ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ ಅಂದರೆ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಆಫ್ ದ ಗವರ್ನಮೆಂಟ್ ಆಫ್ ಇಂಡಿಯಾ. ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಆಫ್ ದ ಗವರ್ನಮೆಂಟ್ ಆಫ್ ಇಂಡಿಯಾ. ಮತ್ತು ಇಟ್ ಈಸ್ ದ ಪ್ರಿನ್ಸಿಪಲ್ ಏಜೆನ್ಸಿ ರೆಸ್ಪಾನ್ಸಿಬಲ್ ಫಾರ್ ಮೆಟಿಲಾಜಿಕಲ್ ಅಬ್ಸರ್ವೇಷನ್, ವೆದರ್ ಫೋರ್ಕಾಸ್ಟಿಂಗ್ ಆ್ಯಂಡ್ ಸಿಸ್ಮಾಲಜಿ. ಹೆಡ್ ಕ್ವಾರ್ಟರ್ಸ್ ಇರೋದು ಡೆಲ್ಲಿಯಲ್ಲಿ. ಆ್ಯಂಡ್ ಇದರ ಅಬ್ಸರ್ವೇಷನ್ ಸ್ಟೇಟಸ್ ಅಕ್ರಾಸ್ ಇಂಡಿಯಾ ಮತ್ತು ಅಂಟಾರ್ಟಿಕಾದಲ್ಲೂ ಕೂಡ ಇದೆ, ತುಂಬ ಅಬ್ಸರ್ವೇಷನ್ ಸ್ಟೇಷನ್ಸ್ ಇದೆ. ರೀಜನಲ್ ಆಫೀಸ್ ಇರೋದು ಮುಂಬೈ, ಕೋಲ್ಕತ್ತಾ, ಪುಣೆ. 1875 ಇದು ಎಸ್ಟಾಬ್ಲಿಷ್ ಆಗುತ್ತೆ. ಆ್ಯಂಡ್ ಫಸ್ಟ್ ಮೆಟಿಲಾಜಿಕಲ್ ರಿಪೋರ್ಟರ್ ಬಂದು ಹೆನ್ರಿ ಫ್ರಾನ್ಸಿಸ್ ಬ್ಲಾನ್ಫೋರ್ಡ್ ಅಂತ. ಆ್ಯಂಡ್ ಫಸ್ಟ್ ಡೈರೆಕ್ಟರ್ ಜನರಲ್ ಬಂದು ಸರ್ ಜಾನ್ ಎಲಿಯಾಟ್ ಅಂತ. ನೆಕ್ಸ್ಟ್ ಆರ್ಟಿಕಲ್, ಕಾಲ್ ಪಂಜಾಬ್ ಸಿಂಗ್ 1971 ವಾರ್ ವೆಟರನ್ ಪಾಸಸ್ ಅವೇ. ಸೊ ಕಾಲ್ ಪಂಜಾಬ್ ಸಿಂಗ್ ಇವರು ವೀರ್ ಚಕ್ರ ಅವಾರ್ಡಿ ಕೂಡ. ಸೊ ಇವ್ರದ್ದು ಡೆತ್ ಆಗಿರುವಂಥದ್ದು ಕೋವಿಡಿಂದ. ಆ್ಯಂಡ್ ಇವ್ರಿಗೆ ಪ್ರೆಸೆಂಟ್ ಏಜ್ 79 ಇದೆ. ಆ್ಯಂಡ್ ಈಸ್ ಎಲ್ಡರ್ ಸನ್ ಅನಿಲ್ ಕುಮಾರ್ ಅಂತ ಕೋವಿಡಿಂದನೇ May 21 ಅವ್ರ ಡೆತ್ ಆಗಿತ್ತು. ಆ್ಯಂಡ್ ಪ್ರೆಸೆಂಟ್ಲಿ ಇವಾಗ ಇವ್ರದ್ದು ಕೂಡ ಡೆತ್ ಆಗಿದೆ. ಆ್ಯಂಡ್ ಇವ್ರ ಹೆಸರು ಆ್ಯಂಡ್ ದ ವಾರ್ 1971 ಇಟ್ಸ್ ಇಂಪಾರ್ಟೆಂಟ್ ಟು ರಿಮೆಂಬರ್. ನೆಕ್ಸ್ಟ್ ಆರ್ಟಿಕಲ್, CGI ಮೇಡ್ ಸ್ಟೇಟ್ಮೆಂಟ್ ಆಫ್ ಲಾ ಅಟ್ CBI ಪ್ಯಾನಲ್. ಸೊ ಇಲ್ಲೇನಾಗಿದೆ, ಇವಾಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರು? NV ರಮಣ ಅವರು. ಸೊ NV ರಮಣ ಅವರೊಂದು ಒಪಿನಿಯನ್ ಕೊಟ್ಟಿರೋದು, ಇವಾಗ ಯಾರ್ಯಾರನ್ನ CBI ಡೈರೆಕ್ಟರಾಗಿ ತೊಗೊಬೇಕಂತ ನಾಮಿನೇಟ್ ಮಾಡಿದ್ದಾರೆ ಅವರಲ್ಲಿ ತೊಗೊಂಡಿರೋಂಥ IPS ಆಫೀಸರ್ಸ್ ರಿಟೈರ್ಮೆಂಟ್ 6 ಮಂತ್ಸ್ಗಿಂತ ಒಳಗಿರೋರನ್ನ ತೊಗೊಬಾರ್ದು. ಸೊ ಯಾರ್ಯಾರ್ದು ರಿಟೈರ್ಮೆಂಟ್ 6 ಮಂತ್ಸ್ಗಿಂತ ಜಾಸ್ತಿ ಇದೆ ಇನ್ನೂ ಟೈಮ್, ಅಂಥವ್ರನ್ನ ತೊಗೊಳ್ಳಿ ಅಂತ ಇವರು ಒಂದು ಒಪಿನಿಯನ್ ಕೊಟ್ಟಿರುವಂಥದ್ದು. ಯಾರು? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ NV ರಮಣ ಅವರು. ಸೊ ನಾವು CBI ಬಗ್ಗೆ ನೋಡೋಣ. CBI ಅಂದರೆ ದ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಸೊ ಇದು ಯಾವ ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ ಅಂದರೆ ಮಿನಿಸ್ಟ್ರಿ ಆಫ್ ಪರ್ಸನಲ್ ಪಬ್ಲಿಕ್ ಗ್ರೇವೆನ್ಸಸ್ ಆ್ಯಂಡ್ ಪೆನ್ಷನ್ಸ್. ಹೆಡ್ ಮಾಡಿರುವಂಥವ್ರು ಡೈರೆಕ್ಟರ್. ಇದು ಸ್ಟಾರ್ಟಿಂಗ್ ಲಾಂಚ್ ಆಗಿದ್ದು ಟು ಗವರ್ಮೆಂಟಲ್ಲಿ ಕರಪ್ಷನ್ಸ್ ಏನು ನಡೆಯುತ್ತೆ ಅದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಅಂತ ಇದನ್ನು ಲಾಂಚ್ ಮಾಡಿದಂಥದ್ದು. 1965 ಇದನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಇವಾಗ ಇದು ಮಲ್ಟಿ ಏಜೆನ್ಸಿ ಇಲ್ಲ ಇಂಟರ್ನ್ಯಾಷನಲ್ ಕೇಸಸ್, ಮಲ್ಟಿ ಸ್ಟೇಟ್ ಆರ್ಗನೈಸ್ಡ್ ಕ್ರೈಮ್ನ ಕೂಡ ಇನ್ವೆಸ್ಟಿಗೇಟ್ ಮಾಡುತ್ತೆ. ಮತ್ತು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಏನಿದೆ ಅದು CBIಗೆ ಅಪ್ಲೈ ಆಗಲ್ಲ. CBI ಈಸ್ ಎಕ್ಸೆಂಪ್ಟೆಡ್ ಫ್ರಮ್ ದಟ್ ಪ್ರಾವಿಷನ್. ಇದ್ರ ಹೆಡ್ ಕ್ವಾರ್ಟರ್ಸ್ ಇರೋದು ನ್ಯೂ ಡೆಲ್ಲಿಲಿ. ನೆಕ್ಸ್ಟ್ ಆರ್ಟಿಕಲ್, ಯುರೋಪಿಯನ್ ಯೂನಿಯನ್ ಬೇಸ್ಡ್ ಕ್ಯಾರೀಸ್ ಟು ಶನ್ ಬೆಲಾರಸ್ ಏರ್ ಸ್ಪೇಸ್. ಸೊ ವಿ ಶಲ್ ಸಿ ದ ಸ್ಟೋರಿ ಆಫ್ ದಿಸ್. ಸೊ ಏನಂದರೆ ಗ್ರೀಸಿಂದ ಲಿಥಿಯೋನಿಯಾಗೆ ಒಂದು ಫ್ಲೈಟ್ ಟ್ರಾವೆಲ್ ಮಾಡ್ತಿರುತ್ತೆ. ಸೊ ಆನ್ ದ ವೇ ಬೆಲಾರಸ್ ಏನು ಮಾಡುತ್ತೆ, ಈ ಫ್ಲೈಟ್ನ ಹೈಜಾಕ್ ಮಾಡುತ್ತೆ. ಬಿಕಾಸ್ ಅದರಲ್ಲಿ ಒಬ್ಬರು ಜರ್ನಲಿಸ್ಟ್ ಇರ್ತಾರೆ, ರೋಮನ್ ಪ್ರೊಟೆಸ್ವಿಚ್ ಅಂತ. ಅವ್ರ ಇಮೇಜ್ ನೀವು ನೋಡ್ಬೋದು, ಹಿ ಈಸ್ ರೋಮನ್ ಪ್ರೊಟೆಸ್ವಿಚ್. ಸೊ ಅವ್ರನ್ನ ಕಸ್ಟಡಿಗೆ ತೊಗೊಳುತ್ತೆ ಬೆಲಾರಸ್. ಸೊ ಬೆಲಾರಸ್ ಪ್ರೆಸಿಡೆಂಟ್ ಬಂದು ಅಲೆಕ್ಸಾಂಡರ್ ಲುಕಶೆಂಕೋ ಅಂತ. ಸೊ ಅಲೆಕ್ಸಾಂಡರ್ ಲುಕಶೆಂಕೋ ಮತ್ತು ಈ ಜರ್ನಲಿಸ್ಟ್ ಏನಿರ್ತಾರೆ ರೋಮನ್ ಪ್ರೊಟೆಸ್ವಿಚ್, ಇಬ್ಬರು ಮಧ್ಯ ಕ್ಲಾಶ್ ನಡೀತಾ ಇರುತ್ತೆ. ಆ್ಯಂಡ್ ಫ್ರೀಡಮ್ ಸಿಕ್ಕಿದಾಗಿಂದ ಬೆಲಾರಸಲ್ಲಿ ಪ್ರೆಸಿಡೆಂಟ್ ಇವರೇ ಆಗಿರ್ತಾರೆ ಆಫ್ಟರ್ ಎಲೆಕ್ಷನ್. ಬಟ್ ಪೀಪಲ್ ಅವ್ರಿಗೆ ಡೆಮೋಕ್ರಸಿ ಬೇಕಿರುತ್ತೆ. ಆ್ಯಂಡ್ ಈ ಪ್ರೆಸಿಡೆಂಟ್ ವಿರುದ್ಧ ಅವ್ರು ಪ್ರೊಟೆಸ್ಟ್ ಕೂಡ ಮಾಡ್ತಿರ್ತಾರೆ. ಆ್ಯಂಡ್ ಇವರು ಈ ಜರ್ನಲಿಸ್ಟ್ಗೆ ಸಪೋರ್ಟ್ ಕೂಡ ಮಾಡ್ತಿರ್ತಾರೆ. ಸೊ ಈ ಜರ್ನಲಿಸ್ಟ್ ಈ ಫ್ಲೈಟಲ್ಲಿ ಇದ್ದಿದ್ದ ಕಾರಣ ಈ ಫ್ಲೈಟ್ನ ಬೆಲಾರಸ್ ಅವರು ಸ್ಟಾಪ್ ಮಾಡಿರೋವಂಥದ್ದು. ಸೊ ಆದ ಕಾರಣ ಯುರೋಪಿಯನ್ ಯೂನಿಯನ್ ಹೇಳಿರೋದು ಬೆಲಾರಸ್ಸಿಂದ ಏನು ಫ್ಲೈಟ್ ಏನಿದೆ ಅದನ್ನು ಕ್ಯಾನ್ಸಲ್ ಬೆಲಾರಸ್ಗೆ ಹೋಗುವಂಥ ಫ್ಲೈಟ್ ಫ್ರಮ್ ಯುರೋಪ್ ಏನಿದೆ ಅದನ್ನು ಬ್ಯಾನ್ ಮಾಡಲಾಗತ್ತೆ ಅಂತ ಯುರೋಪ್ ಅವ್ರು ಹೇಳಿದ್ದಾರೆ. ನೆಕ್ಸ್ಟ್ ಆರ್ಟಿಕಲ್, Moderna says its vaccine is highly effective in adolescents. ಸೊ ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರ್ ಮೊಡರ್ನಾ ಅವ್ರು ಅನೌನ್ಸ್ ಮಾಡಿರುವಂಥದ್ದು ಕೋವಿಡ್-19 ವ್ಯಾಕ್ಸಿನ್ mRNA 1273
ಏನು ವ್ಯಾಕ್ಸಿನ್ ಇದೆ ಅದು 100% ಎಫೆಕ್ಟಿವ್ ಆಗಿ ವರ್ಕ್ ಆಗ್ತಾ ಇದೆ ಅಗೇನ್ಸ್ಟ್ ಕೋವಿಡ್-19. ಯಾರಲ್ಲಿ ಅಂದರೆ 12 to 17 ಇಯರ್ ಓಲ್ಡ್ ಮಕ್ಕಳಲ್ಲಿ ಈ ವ್ಯಾಕ್ಸಿನ್ ಎಫೆಕ್ಟಿವ್ ಆಗಿ ವರ್ಕ್ ಆಗ್ತಾ ಇದೆ ಅಂತ ಹೇಳಿರುವಂಥದ್ದು. ನೆಕ್ಸ್ಟ್ ಆರ್ಟಿಕಲ್, ಬ್ಲಿಂಕನ್ ಪ್ರಾಮಿಸಸ್ ಸಪೋರ್ಟ್ ಫಾರ್ ಗಾಜಾ. ಸೊ ನಾವು ರೀಸೆಂಟ್ ಡೇಸಲ್ಲಿ ನೋಡ್ತಾ ಇದ್ದೀವಿ ಪ್ಯಾಲೆಸ್ತೀನ್ ಮತ್ತು ಇಸ್ರೇಲ್ ಮಧ್ಯ ಆಗ್ತಾ ಇರುವಂಥ ಕ್ಲಾಶಸ್. ಸೊ ಇದ್ರ ರಿಗಾರ್ಡಿಂಗ್ US ಸೆಕ್ರೆಟರಿ ಆಫ್ ದ ಸ್ಟೇಟ್ ಯಾರು ಆ್ಯಂಟೋನಿ ಬ್ಲಿಂಕನ್ ಅವ್ರು ಹೇಳಿರುವಂಥದ್ದು, ಇವ್ರ ಸಪೋರ್ಟ್ ಗಾಜಾಗಿದೆ, ಅಂದರೆ ಪ್ಯಾಲೆಸ್ತೀನ್ಸ್ ಅವ್ರಿಗಿದೆ, ಬಟ್ ಇದರಿಂದ ಹಮಾಸ್ಗೆ ಏನೂ ಹೆಲ್ಪ್ ಆಗಲ್ಲ ಅಂತ ಇವರು ಹೇಳಿದ್ದಾರೆ. ನೆಕ್ಸ್ಟ್ ಆರ್ಟಿಕಲ್, ಯುರೋಪಿಯನ್ ಯೂನಿಯನ್ ಲೀಡರ್ಸ್ ಅಗ್ರಿ ಟು ಡೊನೇಟ್ 100 million doses ಆಫ್ ವ್ಯಾಕ್ಸಿನ್ಸ್. ಸೊ ಯುರೋಪಿಯನ್ ಲೀಡರ್ಸ್ ಅವರೆಲ್ಲ ಒಪ್ಕೊಂಡು 100 million ಡೋಸಸ್ನ ಪೋಲಾರ್ ಕಂಟ್ರೀಸ್ಗೆ ಡೊನೇಟ್ ಮಾಡೋದಾಗಿ ಒಪ್ಕೊಂಡಿದ್ದಾರೆ ಅಂಡರ್ ಕೋವ್ಯಾಕ್ಸ್ ಪ್ರೋಗ್ರಾಮ್. ಸೊ ಈ ಕೋವ್ಯಾಕ್ಸ್ ಅನ್ನೋದು ವ್ಯಾಕ್ಸಿನ್ ಅಲ್ಲ, ಅದು ಕೋವ್ಯಾಕ್ಸ್ ಅನ್ನೋದು ಒಂದು ಪ್ರೋಗ್ರಾಮ್. ಇಲ್ಲೇನಾಗುತ್ತೆ ಅಂದರೆ ರಿಚರ್ ಕಂಟ್ರೀಸ್ ಎಲ್ಲ ಸೇರಿಕೊಂಡು ಪೋಲಾರ್ ನೇಷನ್ಸ್ಗೆ ಹೆಲ್ಪ್ ಮಾಡುವಂಥದ್ದು. ನೆಕ್ಸ್ಟ್ ಆರ್ಟಿಕಲ್, SEBI ಟು ಅಪಾಯಿಂಟ್ ಫಾರೆನ್ಸಿಕ್ ಆಡಿಟರ್ಸ್ ಫಾರ್ ಲಿಸ್ಟೆಡ್ ಫರ್ಮ್ಸ್. ಸೊ SEBI ಫಾರೆನ್ಸಿಕ್ ಆಡಿಟರ್ಸ್ನ ಅಪಾಯಿಂಟ್ ಮಾಡ್ಕೊಂಡಿದೆ. ಏನಕ್ಕಂದರೆ SEBIಯಲ್ಲಿರುವಂಥ ಕಂಪ್ನಿಗಳದ್ದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಇಲ್ಲ ಆ ಕಂಪ್ನಿಗಳು ಏನು ಇನ್ವೆಸ್ಟ್ಮೆಂಟ್ ಮಾಡುತ್ತೆ ಅದರಲ್ಲಿ ಏನು ಫ್ರಾಡ್ ನಡೀದೇ ಇರಲಿ ಅನ್ನೋ ಕಾರಣದಿಂದ ಒಂದು ಫಾರೆನ್ಸಿಕ್ ಆಡಿಟರ್ಸ್ನ ಅಪಾಯಿಂಟ್ ಮಾಡ್ಕೊಂಡಿದೆ. ಸೊ ನಾವು SEBI ಬಗ್ಗೆ ನೋಡೋಣ. SEBI ಅಂದರೆ ದ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ is the regulator, and SEBI is the regulator of the securities and commodities market in India, owned by the government of India. Established ಆಗಿದ್ದು 1992 and ಇದಕ್ಕೆ ಸ್ಟ್ಯಾಚ್ಯುಟರಿ ಪವರ್ ಸಿಕ್ಕಿದ್ದು 12th April 1992 ಥ್ರೂ ದ SEBI Act. ನೆಕ್ಸ್ಟ್ ಆರ್ಟಿಕಲ್, ಸ್ಲೋಯಿಂಗ್ ದ ಪೇಸ್ ಆಫ್ ಇಂಡಿಯನ್ಸ್ ಮ್ಯೂಕಮೈಕೋಸಿಸ್ ಥ್ರೆಟ್. ಸೊ ಈ ಕಂಪ್ಲೀಟ್ ಆರ್ಟಿಕಲಲ್ಲಿ ಏನಿದೆ ಅಂದರೆ ಮ್ಯೂಕಮೈಕೋಸಿಸ್ ಡಿಸೀಸ್ ಅಂದ್ರೇನು, ಅದ್ರ ಪ್ರಿವೆನ್ಷನ್, ಅದಕ್ಕೆ ಸೊಲ್ಯೂಷನ್ ಏನು, ಅದು ಹೇಗೆ ಸ್ಪ್ರೆಡ್ ಆಗುತ್ತೆ, ಹೇಗೆ ಕಂಟ್ರೋಲ್ ಮಾಡ್ಕೊಬೋದು ಅನ್ನೋದು ಕಂಪ್ಲೀಟ್ ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ. ಸೊ ಅದು ವಿಲ್ ಕ್ವಿಕ್ಲಿ ಫಿನಿಶ್ ಇಟ್ ಆಫ್. ಸೊ ಮ್ಯೂಕರ್ಮೈಕೋಸಿಸ್ ಅಂದರೆ ಅದೊಂದು ಫಂಗಲ್ ಡಿಸೀಸ್. ಇವಾಗ ಅದನ್ನು ಬ್ಲ್ಯಾಕ್ ಫಂಗಸ್ ಅಂತ ಕೂಡ ಕರೀತಾರೆ. ಆ್ಯಂಡ್ ಇದು ಜಾಸ್ತಿ ಯಾರಲ್ಲಿ ಡಯಾಬಿಟಿಸ್ ಇದೆ ಅವರಲ್ಲಿ ಈ ಇನ್ಫೆಕ್ಷನ್ನ ಜಾಸ್ತಿ ನಾವು ನೋಡ್ಬೋದು. ಇದು ವೈಟಲ್ ಆರ್ಗನ್ಸ್ಗೆ ಸ್ಪ್ರೆಡ್ ಆಗುತ್ತೆ, ಎಸ್ಪೆಷಲಿ ಕಣ್ಣು ಊದ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಬ್ರೈನ್ಗೂ ಕೂಡ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಇದಕ್ಕೆ ಸೊಲ್ಯೂಷನ್ ಏನಂದರೆ ಆಂಫೋಟೆರಿಸಿನ್ B ಅಂತ ಒಂದು ಡ್ರಗ್ ಇದೆ. ಸೊ ಆ ಡ್ರಗ್ನ ಈ ಮ್ಯೂಕೋಮೈಕೋಸಿಸ್ಗೆ ಯೂಸ್ ಮಾಡ್ತಾರೆ. ಆ್ಯಂಡ್ ಪ್ರಿವೆನ್ಷನ್ ಡಯಾಬಿಟೀಸ್ ಇರೋರು, ಎಸ್ಪೆಷಲಿ ಡಯಾಬಿಟೀಸ್ ಇರೋರು ಶುಗರ್ ಲೆವೆಲ್ನ ಕಮ್ಮಿ ಇಟ್ಕೊಳ್ಳೋದು ಬಿಕಮ್ಸ್ ಅ ಪ್ರೈಮ್ ಇಂಪಾರ್ಟೆನ್ಸ್. ಸೊ ಪ್ರಾಪರ್ ಕೋವಿಡ್ ಗೈಡ್ಲೈನ್ಸ್ನ ಫಾಲೋ ಮಾಡಬೇಕಾಗತ್ತೆ, ಹೈಜೀನ್ನ ಮೇಂಟೈನ್ ಮಾಡಬೇಕಾಗತ್ತೆ. ಆ್ಯಂಡ್ ಎಸ್ಪೆಷಲಿ ಶುಗರ್ ಇರೋರು ಶುಗರ್ ಲೆವೆಲ್ನ ಕಂಟ್ರೋಲ್ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ ಆರ್ಡರ್ ಟು ಅವಾಯ್ಡ್ ದಿಸ್ ಇನ್ಫೆಕ್ಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. Please do like, share and subscribe my channel NCERT series, and do press the bell icon to get the notification as soon as I upload any of the videos. Thank you so much.